ಹನುಮಂತನ ಮುಖವಾಡ ಬಿಚ್ಚಿಟ್ಟ ಚೈತ್ರ ಕುಂದಾಪುರ. ಏನಾಯ್ತು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ. ಈ ವಿಡಿಯೋವನ್ನು ನೋಡ್ಕೊಂಡ್ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ಎಂಟ್ರಿ ಕೊಟ್ಟ ಸ್ಪರ್ಧಿಗಳು ಇದೀಗ ಬೇರೆ ಬೇರೆಯ ಒಂದು ರೀಸನ್ಗಳಿಗಾಗಿ ಬೇರೆ ಬೇರೆಯಿಂದ ಈ ಒಂದು ಫಿನಾಲೆ ಹತ್ರ ಬರ್ತಿದ್ದಂತೆ ಸ್ನೇಹಗಳನ್ನು ಕಳೆದುಕೊಂಡು ನೇರವಾಗಿ ಒಬ್ಬರೇ ಆಟವನ್ನು ಆಡಲು ನಿರ್ಧಾರವನ್ನು ಮಾಡಿದ್ದಾರೆ. ಇವರಿಬ್ಬರ ಕೈಲಿ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಕೂಡ ನಾನು ಇವರನ್ನು ತುಣಿದು ನಾನು ಮುಂದಕ್ಕೆ ಹೋದರೆ ಮಾತ್ರ ಗೆಲ್ತೇನೆ ಅನ್ನುವ ಭರವಸೆಯನ್ನು ಇಟ್ಟುಕೊಂಡು ಈ ಒಂದು ಟಾಸ್ಕ್ ಅನ್ನು ಕಿಚ್ಚ ಸುದೀಪ್ ಅವರು ಕೊಡ್ತಾರೆ ವೀಕ್ಷಕರೇ. ಮೊದಲಿಗೆ ಎಂಟ್ರಿ ಕೊಟ್ಟಂತಹ ಚೈತ್ರ ಕುಂದಾಪುರ ಅವರು ಹನುಮಂತನನ್ನ ಸೆಲೆಕ್ಟ್ ಮಾಡಿಕೊಂಡು ಹನುಮಂತನ ಕಟ್ ಮಾಡಿ ಬಿಸಾಕಿದ್ದಾರೆ ವೀಕ್ಷಕರೇ. ಹೌದು, ಪ್ರೋಮೋದಲ್ಲಿ ನೋಡಿರುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ಕಿಚ್ಚ ಸುದೀಪ್ ಮುಂದೆ ಚೈತ್ರ ಕುಂದಾಪುರ ಅವರು ಹೇಳಿಕೆಯನ್ನು ಕೊಡ್ತಾರೆ. ಮುಗ್ಧನಾಗಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಆಡ್ತಾ ಇದ್ದಾನೆ, ಬಹಳ ಚಾಲಕಾಗಿದ್ದಾನೆ ಹನುಮಂತ ಸೂಪರ್ ಟ್ಯಾಲೆಂಟ್. ಯಾರ ಬಳಿಯೂ ಕೂಡ ಗಲಾಟೆಯನ್ನು ಮಾಡಿಕೊಳ್ಳುವುದಿಲ್ಲ, ಬಹಳ ಸೈಲೆಂಟಾಗಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಇದೀಗ ಸೈಲೆಂಟಾಗಿ ಫಿನಾಲೆಗೆ ಟಾಪ್ 5ಗೆ ಹೋಗ್ತಾರೆ. ಹಾಗಾಗಿ ಇವರಿಗೆ ಮುಗ್ಧತೆ ಎಲ್ಲರಿಗಿಂತಲೂ ಹೆಚ್ಚು ಅನುಭವ ಇದೆ. ನಾನು ಎಲ್ಲೂ ಹೋಗಿಲ್ಲ, ಆದರೆ ಇವರು ದೇಶ ಸುತ್ತವರು, ಭಾಳ ಬ್ರಿಲಿಯಂಟ್ ಇದ್ದಾರೆ, ಮುಗ್ಧತೆಯಿಂದ ನಾಟಕವನ್ನು ಆಡ್ತಿದ್ದಾರೆ. ಹನುಮಂತನಿಗೆ ಎಲ್ಲವೂ ಗೊತ್ತು, ಆದರೆ ಯಾರ ಬಳಿ ಕೂಡ ಕಾಂಟ್ರವರ್ಸಿಯನ್ನು ಮಾಡ್ಕೊಳ್ತಾ ಇಲ್ಲ. ಆಟದಲ್ಲಿ ಭಾಳ ಟ್ಯಾಲೆಂಟ್ ಇದ್ದಾನೆ. ಹನುಮಂತನನ್ನು ನಾನು ಕಟ್ ಮಾಡಿದರೆ ಆತನ ಒಂದು ಚಾಣಕ್ಷತನದಿಂದ ಒಂದು ಸಂಬಂಧವನ್ನು ಫ್ರೆಂಡ್ಶಿಪ್ಪನ್ನು ಕಟ್ ಮಾಡಿದರೆ ನಾನು ಮುಂದಕ್ಕೆ ಹೋಗಿ ನಾನು ಗೆಲ್ಲಬಲ್ಲೆ ಅನ್ನುವಂಥದ್ದನ್ನು ಚೈತ್ರ ಕುಂದಾಪುರ ಅವರು ಹೇಳಿದ್ದಾರೆ ವೀಕ್ಷಕ. ಇದೀಗ ಹನುಮನ ಮುಖವಾಡಕ್ಕೆ ಬ್ರೇಕ್ ಹಾಕಿದ್ದಾರೆ ಚೈತ್ರ ಕುಂದಾಪುರ. ಇದು ಕಿಚ್ಚ ಸುದೀಪನ ಮುಂದೆ ನಡೆದಿರುವಂತಹ ವಿಚಾರ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ಭಾಳ ಎಂಟರ್ಟೈನ್ಮೆಂಟ್ ಟಾಸ್ಕ್ ಇದು. ಸೂಪರ್ ಆಗಿತ್ತು ಅಂತಾನೆ ಅನ್ಕೊಂತೀನಿ. ಯಾಕೆಂದರೆ ಎಲ್ಲರೂ ಕೂಡ ಒಟ್ಟಿಗೆ ಇದ್ರು, ಆದರೆ ಈ ಒಂದು ನಿಜ ಮುಖದ ಒಂದು ಬಣ್ಣ ಈ ಒಂದು ಟಾಸ್ಕ್ನಲ್ಲಿ ನಮಗೆ ಕಾಣುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.